ಚುನಾವಣಾ ಬಾಂಡ್ ಕುರಿತು ಚುನಾವಣಾ ಆಯೋಗಕ್ಕೆ ಮಾಹಿತಿ ನೀಡೋದಕ್ಕೆ ಸಮಯಾವಕಾಶವನ್ನ ಕೋರಿದ್ದಂತ ಎಸ್ಬಿಐ ಮನವಿಯನ್ನ ಇವತ್ತು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಅಲ್ಲದೆ ನಾಳೆಯ ಒಳಗಾಗಿ ಚುನಾವಣಾ ಬಾಂಡ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡುವಂತೆ ಎಸ್ಬಿಐಗೆ ಸುಪ್ರೀಂ ತಾಕೀತನ್ನ ಮಾಡಿದೆ. ನಾಳೆಯೊಳಗೆ ಚುನಾವಣಾ ಬಾಂಡ್ ಮಾಹಿತಿ ನೀಡಬೇಕು. ಎಸ್ಬಿಐಗೆ ಸುಪ್ರೀಂ ಕೋರ್ಟ್ ತಾಕೀತು. ಚುನಾವಣಾ ಬಾಂಡ್ ಮಾಹಿತಿಯನ್ನ ನೀಡೋದಕ್ಕೆ ಅಧಿಕ ಸಮಯವನ್ನ ಕೋರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಎಸ್ಬಿಐ ಸಲ್ಲಿಸಿರುವಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ನಾಳೆಯೇ ಸಂಪೂರ್ಣ ಮಾಹಿತಿ ನೀಡಲು ಎಸ್ಬಿಐಗೆ ಆದೇಶಿಸಿದೆ. ಎಸ್ಬಿಐ ತನ್ನ ಅರ್ಜಿಯಲ್ಲಿ ಸ್ವತಃ ಎಲ್ಲಾ ವಿವರಗಳು ಪ್ರತ್ಯೇಕವಾಗಿ ಲಭ್ಯವಿದೆ ಎಂದು ಉಲ್ಲೇಖಿಸಿದೆ. ಹಾಗಿರುವಾಗ ಹೆಚ್ಚುವರಿ ಸಮಯ ಯಾಕೆ ನೀಡಬೇಕು ಅಂತ ಪ್ರಶ್ನೆ ಮಾಡಿರುವಂತಹ ಸುಪ್ರೀಂ ಎಸ್ಬಿಐಯನ್ನ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಮಾಹಿತಿ ನೀಡಲು 1 ದಿನದ ಅವಕಾಶ ನೀಡಿದೆ. ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅನ್ನ ಅಸಂವಿಧಾನಿಕ ಎಂದು ಘೋಷಣೆ ಮಾಡಿತ್ತು. ಎಸ್ಬಿಐಗೆ ಚುನಾವಣಾ ಬಾಂಡ್ ನ ಎಲ್ಲಾ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ನೀಡೋದಕ್ಕೆ ಮಾರ್ಚ್ 6ರವರೆಗೆ ಸಮಯ ನೀಡಿತ್ತು. ಆದರೆ ಚುನಾವಣಾ ಬಾಂಡ್ ನ ಸಂಪೂರ್ಣ ಮಾಹಿತಿ ನೀಡೋದಕ್ಕೆ ಜೂನ್ 30ರವರೆಗೂ ಅಂದ್ರೆ 4 ತಿಂಗಳುಗಳ ಕಾಲಾವಕಾಶವನ್ನ ಕೋರಿ ಎಸ್ಬಿಐ ಅರ್ಜಿ ಸಲ್ಲಿಸಿತ್ತು. ಲೋಕಸಭೆ ಚುನಾವಣೆ ಮುಗಿಯುವವರೆಗೆ ಎಸ್ಬಿಐ ಅವಕಾಶ ಕೇಳಿರುವುದು ತೀವ್ರ ವಿರೋಧಕ್ಕೆ ಕಾರಣವಾಗಿತ್ತು. ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ 5 ನ್ಯಾಯಾಧೀಶರ ಪೀಠವು ಮಾರ್ಚ್ 6ರೊಳಗೆ ಚುನಾವಣಾ ಬಾಂಡ್ ಖರೀದಿಯ ಎಲ್ಲಾ ವಿವರಗಳನ್ನ ಇಸಿಗೆ ಸಲ್ಲಿಸಬೇಕೆಂಬ ಈ ಹಿಂದಿನ ತನ್ನ ಆದೇಶ ಪಾಲಿಸದ ಮತ್ತು ಈ ಪ್ರಕ್ರಿಯೆ ವಿಳಂಬಗೊಳಿಸಿ ಅಸಹಕಾರ ತೋರಿದ ಎಸ್ಬಿಐಗೆ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಸುಪ್ರೀಂ ಆದೇಶದಲ್ಲಿ ಸೂಚಿಸಿದ ಟೈಮ್ಲೈನ್ಗಳ ಮೂಲಕ ನಿರ್ದೇಶನಗಳನ್ನು ಅನುಸರಿಸದೇ ಇದ್ದರೆ ಎಸ್ಬಿಐ ವಿರುದ್ಧ ಉದ್ದೇಶಪೂರ್ವಕ ಅಸಹಕಾರಕ್ಕಾಗಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಎಸ್ಬಿಐಗೆ ಮುತ್ತಿಗೆ ಹಾಕಲು ಕೈ ಕಾರ್ಯಕರ್ತರ ಯತ್ನ. ಚುನಾವಣಾ ಬಾಂಡ್ ಕುರಿತು ಮಾಹಿತಿಯನ್ನ ಎಸ್ಬಿಐ ಮುಚ್ಚಿಡುತ್ತಿದೆ ಅಂತ ಆರೋಪಿಸಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಎಸ್ಬಿಐ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದಾಗ ಸ್ಥಳದಲ್ಲಿ ಹೈಡ್ರಾಮಾ ನಡೆಯಿತು. ಆಗ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ಬ್ಯೂರೋ ರಿಪೋರ್ಟ್ ಟಿವಿ9. ಇನ್ನು ಎಸ್ಬಿಐನ ಮನವಿಯನ್ನ ಇವತ್ತು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿರುವ ಕುರಿತಾಗಿ ರಾಹುಲ್ ಗಾಂಧಿ ಎಕ್ಸ್ ನಲ್ಲಿ ಟ್ವೀಟ್ ಮಾಡೋ ಮುಖೇನವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಆ ಟ್ವೀಟ್ ನಲ್ಲಿ ಏನಿದೆ ಬನ್ನಿ ನೋಡೋಣ. ಬಯಲಾಗಲಿದೆ ನರೇಂದ್ರ ಮೋದಿಯ ದೇಣಿಗೆ ತರುವ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಸರ್ಕಾರ ತನ್ನದೇ ಬ್ಯಾಂಕ್ನ ದತ್ತಾಂಶ ಮುಚ್ಚಿಟ್ಟು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಭ್ರಷ್ಟ ಕೈಗಾರಿಕೋದ್ಯಮಿಗಳು ಮತ್ತು ಸರ್ಕಾರದ ನಂಟು ಬಯಲು ಮಾಡುವ ಆ ಮೂಲಕ ದೇಶದ ಮುಂದೆ ನರೇಂದ್ರ ಮೋದಿ ನೈಜ ಮುಖ ತೋರಿಸಲಿರುವ ಚುನಾವಣಾ ಬಾಂಡ್ಗಳು ಭಾರತೀಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹಗರಣ ಎಂದು ಸಾಬೀತುಪಡಿಸಲಿವೆ. ಕಾಲಾನುಕ್ರಮವು ಸ್ಪಷ್ಟ. ದಾನ ನೀಡಿ ವ್ಯವಹಾರ ಪಡ್ಕೊಳ್ಳಿ, ದೇಣಿಗೆ ನೀಡಿ ರಕ್ಷಣೆ ಪಡೆದುಕೊಳ್ಳಿ, ದೇಣಿಗೆ ನೀಡಿದವರ ಮೇಲೆ ಆಶೀರ್ವಾದದ ಸುರಿಮಳೆ ಮತ್ತು ಸಾರ್ವಜನಿಕರ ಮೇಲೆ ತೆರಿಗೆ ಹೊರೆ. ಇದು ಬಿಜೆಪಿಯ ಮೋದಿ ಸರ್ಕಾರ. ಸೊ ಇದು ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಟ್ವೀಟ್.